ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಾಗಿ ಹಿಟ್ಟು ಮತ್ತು ರವೆಯಿಂದ ಉಪ್ಪಿಟ್ಟು ಮಾಡ್ತಿದ್ದೀನಿ. ರಾಗಿ ಹಿಟ್ಟು ಮತ್ತು ರವೆಯಿಂದ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ, ರವೆ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ದೊಣ್ಣಮೆಣಸಿನ್ಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಿ 3 ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡು ಮತ್ತು 1 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಕರಿಬೇವಿನ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಅದನ್ನು ರವೆ ಹಾಕಿ ಹುರಿತೀನಿ. ನೋಡಿ, ಇವಾಗ ಸ್ಟವ್ ಆನ್ ಮಾಡಿಕೊಂಡೆ, ಬಿಸಿ ಆಯಿತು ಬಾಣಲೆ. ಇವಾಗ ರವೆ ಹಾಕಿ ಅದನ್ನು ಹುರ್ಕೊಳ್ತೀನಿ. ಈ ರವೆ ಹುರಿಯೋವಾಗ ಅರ್ಧ ಹುರಿದಾದ್ಮೇಲೆ ರಾಗಿ ಹಿಟ್ಟು ಹಾಕಬೇಕಾಗತ್ತೆ. ನೋಡಿ, ಇವಾಗ ಅರ್ಧ ಹುರಿದಾಯಿತು. ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೋತೀನಿ. ನಿಮ್ಗೆ ಎರಡೂ ಹುರಿಯೋವಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಉರಿನಲ್ಲಿ ಹುರಿದ್ರೆ ತುಂಬ ಒಳ್ಳೆಯದು. ನೋಡಿ, ಹುರಿದಿದ್ದಾಯಿತು. ನಿಮಗೆ ಅದಕ್ಕೆ 1 ಟೀ ಸ್ಪೂನು ತುಪ್ಪ ಹಾಕಿ ಹುರ್ಕೊಂಡ್ರೆ ಉಪ್ಪಿಟ್ಟು ಮಾಡೋವಾಗ ನಿಮ್ಗೆ ಗಂಟಾಗೋದಿಲ್ಲ. ಅಂದರೆ ಒಂದು ಘಮನೂ ಚೆನ್ನಾಗಿರುತ್ತೆ, ನಿಮಗೆ ಮಾಡೋಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಅದು ತುಪ್ಪ ಹಾಕಿ ಹುರ್ಕೊಳ್ಳೋದು. ಒಂದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇರೆ ಪಾತ್ರೆಗೆ ತೆಕ್ಕೋತೀವಿ. ನೋಡಿ, ಎಲ್ಲ ಆಯಿತು. ಅದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡು ಅದೇ ಬಾಣಲೆಗೆ ಎಣ್ಣೆ ಒಂದು 3 ಟೀ ಸ್ಪೂನು ಎಣ್ಣೆ ಹಾಕಿ, 3ರಿಂದ 4 ಟೀ ಸ್ಪೂನು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚಿಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ. ಚಿಟಪಟ ಅಂತು. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಮಾಡಬೇಕು. ಇಲ್ಲ ಕಡಲೆಬೇಳೆ ಸೀದ್ಕೊಂಡು ಬಂದರೆ ಚೆನ್ನಾಗಿರಲ್ಲ, ನಾವೇನು ಮಾಡ್ತೀವಿ ಅಡುಗೆ. ಅದಾದಮೇಲೆ ಈ ದೊಣ್ಣಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ, ಮತ್ತು ಶುಂಠಿ ತುರಿದಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ 3 ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಬಾಡಿಸ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಅದಕ್ಕೊಂದು ಸ್ವಲ್ಪ ಇಂಗು ಹಾಕ್ತೀನಿ. ಇಂಗು ನಾನು ಅವಾಗ ಹಾಕಿರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಆಮೇಲೆ ಅದಕ್ಕೆ ಕರಿಬೇವು ಹಾಕ್ತಿದ್ದೀನಿ. ಕರಿಬೇವನ್ನ ಹಾಕಿ ಚೆನ್ನಾಗಿ ಬಾಡಿಸಿ, ಈಗ ನಾವು ನೀರು 1 ಕಪ್ಪು ರವೆಗೆ 2 ಕಪ್ಪು ನೀರು, ಅಂದರೆ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ರವೆನೂ ತೊಗೊಂಡಿರೋದ್ರಿಂದ 4 ಕಪ್ಪು ನೀರು ಹಾಕಬೇಕಾಗುತ್ತೆ. 1 ಕಪ್ ರವೆಗೆ 2 ಕಪ್ ನೀರು, 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ ನೀರು. ಹಾಗಾಗಿ ನಿಮ್ಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋದಾದರೆ ಇನ್ನೊಂದು ಲೋಟ ನೀರು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಇಲ್ಲಿ ಹಸಿ ಕೊಬ್ಬರಿ ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ಇವಾಗ ಕುದಿಯೋವಾಗ ಒಂದು ಸ್ವಲ್ಪ ಹಾಕಿ, ನಂತರ ನಾನು ಎಲ್ಲ ಉಪ್ಪಿಟ್ಟು ಆದಮೇಲೆ ಆಗೋ ಇದರಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ. ನೋಡಿ, ಅದು ಕುದಿಯೋಕೆ ಬಿಟ್ಟಿದ್ದೆ. ಇವಾಗ ಅದನ್ನು ಮೀಡಿಯಮ್ ಉರಿ ಮಾಡಿಕೊಂಡು ನಾನು ಈ ರಾಗಿ ಹಿಟ್ಟು ಮತ್ತು ರವೆನ ಹುರಿದಿಟ್ಕೊಂಡಿರೋದನ್ನು ನೋಡಿ ತೋರಿಸ್ತಿದ್ದೀನಿ, ಅದನ್ನು ಹಾಕ್ತೀನಿ. ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಥರನೇ. ಇವಾಗ ಅದನ್ನು ಒಂದು ಕೈಯಲ್ಲಿ ಹಾಕ್ತಾ ಇನ್ನೊಂದು ಕೈಯಲ್ಲಿ ಕೈ ಆಡಿಸ್ತಾ ಇದ್ದರೆ ನಿಮಗೆ ಗಂಟು ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಹಾಕ್ತಿದ್ದೀನಿ ಉಪ್ಪಿಟ್ಟು. ಇದೊಂಥರ ಬೇರೆ ಥರ ಇರುತ್ತೆ. ನಾವು ಬರೀ ರಾಗಿ ಹಿಟ್ಟು ಹಾಕಿ ಉಪ್ಪಿಟ್ಟು ಮಾಡ್ತೀವಿ. ಈ ಥರನೂ ರವೆನೂ ಮಿಕ್ಸ್ ಮಾಡಿದಾಗ ಅದು ರುಚಿ ಬೇರೆ ಥರ ಇರುತ್ತೆ. ಅದು ಒಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ತರಕಾರಿನೂ ಹಾಕಿರ್ತೀವಿ, ಹಾಗಾಗಿ ನಿಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೋಬಹುದು. ಅಂದರೆ ಬೇರೆ ಬೇರೆ ಥರ. ಇವಾಗ ಶುಗರ್ ಇರೋರಿಗೆ ನಿಮಗೆ ಬರೀ ರವೆ ಹಾಕಿದ್ರೆ ಹೀಟ್ ಅಂತಾರೆ. ನೋಡಿ, ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದೆ, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ.
ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬರೀ ರವೆನಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಅವ್ರಿಗೆ ತುಂಬ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ರಾಗಿ ಹಿಟ್ಟು ಮಿಕ್ಸ್ ಮಾಡಿದಾಗ ನಿಮ್ಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಚಿಕ್ಕ ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನೋಕ್ಕೆ ಅವ್ರಿಗೆ ಬರೋದಿಲ್ಲ. ಮತ್ತು ಎಷ್ಟೋ ಜನಕ್ಕೆ ರಾಗಿ ಮುದ್ದೆ ಬರೋದಿಲ್ಲ ತಿನ್ನೋಕ್ಕೆ. ಈ ಥರ ಉಪ್ಪಿಟ್ಟು ಮಾಡ್ಕೊಂಡಾಗ ಈಸಿಯಾಗಿ ನಿಮಗೆ ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ, ನಿಮ್ಗೆ ಆರಿದ ಮೇಲೂ ಚೆನ್ನಾಗಿರುತ್ತೆ, ಬಿಸಿಯಾಗೂ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ನೋಡಿ ನಾನು ಉದ್ರಾಗಿ ಮಾಡಿಕೊಂಡೆ, ಹಾಗಾಗಿ ನಾನು ಒಂದಕ್ಕೆ ಎರಡು ಲೋಟ ನೀರು ಆ ಥರ ಹಾಕಿದ್ದೀನಿ. ನಿಮಗೆ ಇಲ್ಲ ಇನ್ನೂ ಮೆತ್ತಗೆ ಬೇಕಂದರೆ ಇನ್ನೊಂದು ಲೋಟ ನೀರು ಹಾಕಿ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಆಯಿತು. ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ನಿಮಗೆ ರಾಗಿ ಮತ್ತು ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಈ ಥರ ಒಂದು ಉಪ್ಪಿಟ್ಟು ಮಾಡಿಕೊಂಡ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಆಯಿತು, ಅದನ್ನು ಮುಚ್ಚಿಟ್ಟು ಬೇರೆ ಪಾತ್ರೆ ತೆಕ್ಕೋತೀನಿ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಉಪ್ಪಿಟ್ಟು ಮಾಡಿಕೊಂಡು ಹೇಗೆ ಬಂತು ಅಂತ ತಿಳಿಸಿ. ನೋಡಿ ನನ್ನ ಚಾನಲ್ನ ನೀವು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.